ಉಕ್ರೇನ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ, ಅದರಲ್ಲೂ ವಿಶೇಷವಾಗಿ ಉಕ್ರೇನ್ ರಾಜಧಾನಿ ಕೀವ್ ಮತ್ತು ಉಕ್ರೇನ್ನ ಎರಡನೇ ಅತಿ ದೊಡ್ಡ ನಗರವಾದಂತಹ ಖಾರ್ಕಿವ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ ಕರೆತರೋದು ಬಹಳ ಸವಾಲಿನ ಕೆಲಸ ಆಗಿದೆ. ಮತ್ತೆ ಆ ಎರಡು ಕೀವ್ ಮತ್ತು ಖಾರ್ಕಿವ್ ಇವೆರಡೂ ಕೂಡ ಈಗ ನಾವು ಏರ್ಲಿಫ್ಟ್ ಮಾಡ್ತಿರುವಂತಹ ಪೋಲ್ಯಾಂಡ್, ಹಂಗೇರಿ, ಸ್ಲೋವೇಕಿಯಾ, ರುಮೇನಿಯಾದಿಂದ ಬಹಳ ದೂರ ಇವೆ. ಅಲ್ಲಿಂದ ಅವ್ರಿಗೆ ಬರಲಿಕ್ಕೆ ವಾಹನ ವ್ಯವಸ್ಥೆಗಳು ಕೂಡ ಇಲ್ಲ. ರೈಲ್ವೆ ಸಂಪರ್ಕ ವಿಶೇಷ ರೈಲುಗಳನ್ನು ಬಿಡಲಾಗಿದೆ, ಆದರೆ ಅವು ಓವರ್ಲೋಡೆಡ್ ಆಗಿರುವ ಕಾರಣಗಳಿಗೋಸ್ಕರ ಅದು ತಡ ಆಗ್ತಿದೆ. ಇದು ಮತ್ತಿನ್ನೊಂದೇನು ಅಂತಂದ್ರೆ, ಅವರು ಈಗ ಗಡಿ ದಾಟಿದ್ರು ಕೂಡ, ಈಗ ಫಾರ್ ಎಕ್ಸಾಂಪಲ್ ರುಮೇನಿಯಾಗೆ ಬಂದ್ರು ಅಥವಾ ಹಂಗೇರಿಗೆ ಬಂದ್ರು ಅಂದ್ರೂ ಆ ರುಮೇನಿಯಾದಲ್ಲಿ ಈಗ ಬುಚಾಪೆಸ್ಟ್ ಇದರಿಂದ ವಿಮಾನ ನಿಲ್ದಾಣದಿಂದ ಏರ್ಲಿಫ್ಟ್ ಮಾಡಲಾಗ್ತದೆ. ಮತ್ತು ಅದೇ ರೀತಿ ಹಂಗೇರಿಯ ಒಂದು ವಿಮಾನ ನಿಲ್ದಾಣದಿಂದ ಏರ್ಲಿಫ್ಟ್ ಮಾಡ್ತಿದೆ. ಬಟ್ ಈ ಎರಡೇ ವಿಮಾನ ನಿಲ್ದಾಣಗಳಿಂದ ಏರ್ಲಿಫ್ಟ್ ಮಾಡ್ತಾ ಹೋದ್ರೆ ತಡ ಆಗ್ತಿದೆ. ಈಗ ನಾವು ನೋಡ್ತಾ ಇದ್ವಿ, ಕಳೆದ 4 ದಿನಗಳಿಂದ ಏರ್ಲಿಫ್ಟ್ ಮಾಡಲಾಗ್ತಿದೆ, ಆದರೆ ಇಲ್ಲಿವರೆಗೆ ಬಂದಿರುವಂತಹ ವಿಮಾನಗಳ ಸಂಖ್ಯೆ 9. ಇವತ್ತು ಸೇರಿದಂತೆ 9 ವಿಮಾನಗಳು ಮಾತ್ರ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾವೆ. ಅಂದರೆ ಒಂದು ಆವರೇಜ್ ಒಂದು 240-250 ವಿದ್ಯಾರ್ಥಿಗಳು ಅಂತಂದ್ರೂ ಕೂಡ ಈ ಸಂಖ್ಯೆ ಅಂದರೆ ಅಲ್ಲಿಂದ ಬಂದಿರೋರ ಸಂಖ್ಯೆ 3000ವನ್ನು ದಾಟಲ್ಲ. ಸೊ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳಷ್ಟು ಬೇಗ ಅಲ್ಲಿರೋರನ್ನ ಭಾರತಕ್ಕೆ ಕರೆದಿರಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ಭಾರತದ ನವೀನ್ ಅನ್ನೋರು ಈ ಒಂದು ಖಾರ್ಕಿವ್ ಅಲ್ಲಿ ಫೈರಿಂಗ್ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ, ಇದು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಫಾರಿನ್ ಸೆಕ್ರೆಟರಿಗೆ ಮಾತಾಡಿ ಅವರು ಕನ್ಫರ್ಮ್ ಮಾಡಿರೋಂಥದ್ದು. ಅದೇ ಪ್ರಕಾರ ನೀವು ನೋಡ್ಬೋದು, ಟ್ವೀಟು ಮಾಡಿದ್ದಾರೆ. ಸಂದರ್ಭದಲ್ಲಿ ತುಂಬ ದುಃಖದ ಒಂದು 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 ಸಂಗತಿ ಇದು. ಈ ಸಂದರ್ಭದಲ್ಲಿ ಉಳಿದ ಎಲ್ಲ ಪೇರೆಂಟ್ಸ್ಗೂ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ, ಧೈರ್ಯ ಇರಲಿ ಈ ಸಂದರ್ಭದಲ್ಲಿ. ವಿ ವಿಲ್ ಡೂ ಆಲ್ ಅವರ್ ಎಫರ್ಟ್ಸ್ ಟು ಸಿ ದ್ಯಾಟ್ ಸೇಫ್ಲಿ ವಿ ಕ್ಯಾನ್ ಬ್ರಿಂಗ್. ಮತ್ತು ಇದು ಇನ್ನೂ ಉನ್ನತ ಮಟ್ಟದಲ್ಲಿ ಈ ಮಾಹಿತಿನ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ತಗೊಂಡೋಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಪಾಸ್ಪೋರ್ಟಲ್ಲಿ ಚಳ್ಳೆಗೆರೆ ಅಂತ ಇದೆ, ಇನ್ನೊಂದು ಅಡ್ರೆಸ್ಸು ಮೈಸೂರು ಅಂತ ಬರ್ತಾ ಇದೆ. ಸೊ ಫೋನ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾರೆ. ಈಗ ಎಸ್ ಪಿನ ಕಳಿಸಿದ್ದೇನೆ ನೋಡ್ಲಿಕ್ಕೆ ಎಲ್ಲಿದ್ದಾರೆ ಅಂತ ಹೇಳಿ. ಯಾರೋ ನೀನು ಮೀಡಿಯಾ ಬಂತು, ಪೇರೆಂಟ್ಸ್ ಮಾತಾಡ್ತಾರೆ. ನೋಡಲ್ ಅಧಿಕಾರಿ ಮನೋಜ್ ರಾಜನ್ ಅವರೇ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಈ ಒಂದು ಏನು ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಕರ್ನಾಟಕ ಮೂಲದ ವಿದ್ಯಾರ್ಥಿ ಸಾವನ್ನಪ್ಪಿರೋ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು. ಈಗ ಧರಣೀಶ್ ಮತ್ತೆ ನಮ್ಮ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧರಣೀಶ್, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಈಗ ಕೀವ್ ಹಾಗೆ ಖಾರ್ಕಿವ್ನಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ವಾಪಸ್ ಕರೆತರೋದಕ್ಕೆ ಏನೆಲ್ಲ ಅಡೆತಡೆಗಳು ಉಂಟಾಗ್ತಾ ಇದೆ, ಏನೇನು ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಕಂಟಿನ್ಯೂ ಮಾಡಿ. ಈಗ ನೋಡಿ, ನಿನ್ನೆ ಆಕ್ಚುಲಿ ಭಾರತದ ವಿದೇಶಾಂಗ ಇಲಾಖೆ ಏನು ಹೇಳಿತ್ತು ಅಂತಂದ್ರೆ, ನೀವು ಪಶ್ಚಿಮದಿಂದ ಪೂರ್ವದ ಕಡೆಗೆ ಪ್ರಯಾಣ ಮಾಡಬೇಡಿ. ಅದರಲ್ಲೂ ಭಾರತದ ವಿದೇಶಾಂಗ ಇಲಾಖೆಗೆ ರಾಯಭಾರ ಕಚೇರಿಗೆ ತಿಳಿಸದೆ ನೀವು ಯಾವ ಕಾರಣಕ್ಕೂ ನಿಮ್ಮ ಸ್ಥಳವನ್ನ ಬಿಡಬೇಡಿ. ಮತ್ತೆ ಈಗ ನೀವೆಲ್ಲಿದ್ದೀರೋ ಸುರಕ್ಷಿತವಾದಂಥ ಸ್ಥಳಗಳಲ್ಲಿ, ಅಂದರೆ ನೀವು ನಿಮ್ಮ ಹಾಸ್ಟೆಲ್ ಅಥವಾ ಬಂಕರ್ಗಳಲ್ಲಿ ಇದ್ರೆ ನೀವು ಅಲ್ಲೇ ಇರಿ, ಯಾವ ಕಾರಣಕ್ಕೂ ಅಲ್ಲಿಂದ ಹೊರಗಡೆ ಬರಬೇಡಿ ಅನ್ನುವಂಥ ಮಾಹಿತಿಯನ್ನು ನೀಡಿತ್ತು. ಇದು ನಿನ್ನೆ ಪ್ರಕಟಣೆ. ಆದರೆ ಇವತ್ತೇನು ಹೇಳಿದೆ, ಕೀವ್ ನಗರದಿಂದ ತತ್ಕ್ಷಣವೇ ಹೊರಡಿ, ಸಾಧ್ಯವಾದಷ್ಟು ರೈಲು ಬಳಸಿ ಅಥವಾ ನೀವು ಯಾವುದೋ ಒಂದು ವಾಹನ ಹಿಡಿದು ಗಡಿಯನ್ನು ತಲುಪ್ಕೊಳ್ಳಿ ಅನ್ನುವಂಥ ಮಾಹಿತಿಯನ್ನು ಹೊರಹಾಕಿದೆ. ಭಾರತದ ವಿದೇಶಾಂಗ ಇಲಾಖೆ ಈ ರೀತಿಯ ಪ್ರಕಟಣೆ ಹೊರಡಿಸ್ಲಿಕ್ಕೆ ಬೇರೆ ಕಾರಣಗಳು ಇರ್ಬೋದು ಅಂತ ಅನ್ನಿಸ್ತಿದೆ. ಅದೇನು ಅಂತಂದರೆ, ಕೀವ್ ನಗರಕ್ಕೆ ಇನ್ನೇನು ಕೆಲವೇ ದೂರಗಳಲ್ಲಿ ಈಗ ರಷ್ಯಾ ಸೇನೆ ಬಂದಿದೆ. 24 ಕಿಲೋಮೀಟರ್ಗಳ ದೂರ ರಷ್ಯಾ ಸೇನೆ ಜಮಾವಣೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಜಮಾವಣೆ ಆಗಿರುವಂಥ ಸೇನೆ ಯಾವುದೇ ಸಂದರ್ಭದಲ್ಲಿ ಕೀವ್ ನಗರದ ಮೇಲೆ ಆಕ್ರಮಣ ಮಾಡ್ಬೋದು, ಆ ನಗರವನ್ನು ವಶಪಡಿಸ್ಕೊಳ್ಬಹುದು ಅನ್ನುವಂಥ ಆತಂಕ ಶುರುವಾಗಿದೆ. ಮತ್ತು ಈ ಆತಂಕಕ್ಕೆ ಬಲವಾದ ಕಾರಣವೂ ಕೂಡ ಇದೆ. ಮೊದಲಿಂದನೂ ಹೇಳ್ತಾ ಇತ್ತು ರಷ್ಯಾ, ನಮ್ಮ ಗುರಿ ಉಕ್ರೇನಿನ ನಾಗರಿಕರಲ್ಲ, ಉಕ್ರೇನಿನ ಬೇರೆ ಪ್ರದೇಶಗಳಲ್ಲ, ಉಕ್ರೇನಿನ ರಾಜಧಾನಿ ಕೀವ್ ಮತ್ತು ಉಕ್ರೇನಿನ ಅಧ್ಯಕ್ಷ ಜೆಲೆನ್ಸ್ಕಿ ಅಂತ ಹೇಳ್ತಾನೆ ಇತ್ತು. ಸೊ ಹಾಗಾಗಿ ಈಗಲೂ ಅವರ ಗುರಿ
ಕೀವ್ ಅದೇ ಕಾರಣಕ್ಕೋಸ್ಕರ ಕೀವ್ ನಗರಕ್ಕೆ ದಾಳಿಯನ್ನ ಮಾಡ್ತಿದ್ದಾರೆ ಮತ್ತು ಕೀವ್ ನಗರವನ್ನ ಈಗಾಗಲೇ ರಷ್ಯಾ ಸೇನೆ ಸುತ್ತುವರೆದಿದೆ. ಸೊ ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ದಾಳಿ ಆಗ್ಬೋದು. ಯಾಕೆ ದಾಳಿ ಆಗ್ಬೋದು ಅಂತಂದ್ರೆ, ನಾವು ಇವತ್ತು 6ನೇ ದಿನ, 6 ದಿನಗಳ ಚಿತ್ರಣಗಳನ್ನ ನಾವು ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಇದ್ರೆ ಗೊತ್ತಾಗ್ತಿದೆ. ಮೊದಲಿಗೆ ಉಕ್ರೇನ್ ಗಡಿಯನ್ನ ಪ್ರವೇಶಿಸಿದಂತ ಈಗ